ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವೆಬ್ಸೈಟಲ್ಲಿ ನೀವು ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ಗಳನ್ನ ಹುಡುಕ್ಬಿಟ್ಟು ಅದಕ್ಕೆ ಅಪ್ಲೈ ಮಾಡಿ ವರ್ಕ್ನ ಶುರು ಮಾಡ್ಬೋದು. ಸೊ ಈ ಪ್ಲಾಟ್ಫಾರ್ಮ್ ಬಂದು ಇಂಟರ್ನ್ಸ್ ಶಾಲಾ ಅಂತ. ಇಲ್ಲಿ ನೀವು ಜಾಬ್ಸ್, ಇಂಟರ್ನ್ಶಿಪ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಏನಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸಿಂಪಲ್ ಪ್ರಾಸೆಸ್ ಇರುತ್ತೆ. ಸೊ ಇದರಲ್ಲಿ ಹೇಗೆ ಜಾಬ್ನ ಹುಡ್ಕೋದು ಅಂತ ಅಂದರೆ, ನೀವು ಫಸ್ಟು ಲಾಗಿನ್ ಆಗಬೇಕು. ಜಸ್ಟ್ ನಿಮ್ಮ ಜಿಮೇಲ್ ಮತ್ತು ಫೋನ್ ನಂಬರ್, ನಿಮ್ಮ ನೇಮ್, ಎಕ್ಸ್ಪೀರಿಯನ್ಸ್ ಏನಾರು ಇದೆಯಾ ಅದನ್ನೆಲ್ಲ ಕೊಟ್ಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡಿ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಜಾಬ್ಸ್ ಅಂತ ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಿಲ್ಟರ್ಸ್ ಇದೆ. ಇಲ್ಲಿ ಆಲ್ರೆಡಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅಂತ ಕ್ಲಿಕ್ ಮಾಡಿದ್ದೀನಿ. ಇನ್ನು ನಾವು ಕರ್ನಾಟಕದವರು, ಕರ್ನಾಟಕದಲ್ಲಿ ಜಾಬ್ ಇದ್ರೆ ಬೆಸ್ಟ್. ಸೊ ಕರ್ನಾಟಕ ಅಂತ ಚೂಸ್ ಮಾಡಿ. ಆಗ ಇನ್ನು ನೋಡಿ 2473 ಜಾಬ್ ಇದೆ. ಇನ್ನು ಅದರಲ್ಲಿ ಸ್ಪೆಸಿಫಿಕ್ ಆಗಬೇಕಾ, ಲೈಕ್ ಎಕ್ಸಾಂಪಲ್ ನೀವು ಡಾಟಾ ಎಂಟ್ರಿ ಜಾಬ್ ಮಾಡಬೇಕು ಅಂತ ಇದ್ದೀರಾ, ಡಾಟಾ ಎಂಟ್ರಿ ಅಂತ ಚೂಸ್ ಮಾಡಿ. ಆಗ ಎಷ್ಟು ಜಾಬ್ಸ್ ಇದೆ? 46 ಜಾಬ್ಸ್ ಇನ್ನು ಕರ್ನಾಟಕದಲ್ಲಿ ಇದೆ. ಇನ್ನು ಅದರಲ್ಲೂ ನಿಮಗೆ ಎಷ್ಟು ಸ್ಯಾಲ್ರಿ ಬೇಕು ಅಂತಲೂ ಇಲ್ಲಿ ಮೆನ್ಷನ್ ಮಾಡ್ಬೋದು. ಇನ್ನು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ನೀವು ಫಿಲ್ಟರ್ನ ಮಾಡ್ಬೋದು. ನಾನು ಆ್ಯನ್ಯುವಲ್ ಸ್ಯಾಲ್ರಿ ಲೈಕ್ ಏನು ಚೂಸ್ ಮಾಡ್ತಿಲ್ಲ, ಜಸ್ಟ್ ಇವು 3 ಕೊಟ್ಬಿಟ್ಟು ಇದು ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಆಪರ್ಚುನಿಟೀಸ್ ತೋರಿಸ್ತಾ ಇದೆ. ಇಲ್ಲಿ ಜೂನಿಯರ್ ಡಾಟಾ ಎಂಟ್ರಿ ಅಸೋಸಿಯೇಟ್, ಡಾಟಾ ಎಂಟ್ರಿ ಎಕ್ಸಿಕ್ಯೂಟಿವ್, ಸೀನಿಯರ್ ಬ್ಯಾಕ್ ಆಫೀಸ್ ಅಸೋಸಿಯೇಷನ್, ಈ ರೀತಿ ತುಂಬ ಕೆಲಸಗಳಿದೆ. ನಿಮಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ. ಎಕ್ಸಾಂಪಲ್ ಈ ಥರ ಚೂಸ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ತೋರಿಸುತ್ತೆ. ಜಾಬ್ ಟೈಟಲ್ ಏನು, ವರ್ಕ್ ಫ್ರಮ್ ಹೋಮ್, ಮತ್ತು ಇನ್ನು ಸ್ಟಾರ್ಟ್ ಡೇಟ್ ಯಾವಾಗ. ನೀವು ಇಮಿಡಿಯೇಟ್ ಸ್ಟಾರ್ಟ್ ಆಗೋ ಥರ ಇರಬೇಕು. ಲೈಕ್ ಅಂದರೆ ಈಗ ಏನಾದ್ರು ಕೆಲಸ ಮಾಡ್ತಿದ್ರೆ ನೋಟಿಸ್ ಪೀರಿಯಡ್ ಈ ಥರ ಎಲ್ಲ ಇದ್ದರೆ ಕಷ್ಟ ಆಗ್ಬೋದು, ತಗೊಳಲ್ಲ. ಆಮೇಲೆ ಇನ್ನು CTC, ಪ್ರತಿ ಲೈಕ್ ವರ್ಷಕ್ಕೆ ಎಷ್ಟು ಸಂಬಳ ಸಿಗುತ್ತೆ ಅಂತ ನೋಡೋದಾದ್ರೆ 4 ಲಕ್ಷದಿಂದ ಹಿಡಿದು 7 ಲಕ್ಷ, ಅಂದರೆ ಒಂದು 35,000ದಿಂದ ಹಿಡಿದು 50,000 ಸಂಬಳದವರೆಗೂ ಸಿಗ್ಬೋದು. ಇನ್ನು ಎಕ್ಸ್ಪೀರಿಯನ್ಸ್, ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 29, 2025. ಇನ್ನು ಜಾಬ್ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಏನು ಸ್ಕಿಲ್ಸ್ ಬೇಕು, ಏನಾದ್ರು ಸರ್ಟಿಫಿಕೇಟ್ಸ್ ಇದ್ದರೆ ಅದನ್ನೂ ಹಾಕ್ಬೋದು. ಇನ್ನು 5 ದಿನ ವರ್ಕ್ ಅಷ್ಟೇ ಇರುತ್ತೆ, 7 ದಿನನೂ ಏನು ಮಾಡೋಂಗಿಲ್ಲ. ಎಷ್ಟು ಓಪನಿಂಗ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇದೇ ರೀತಿ ಬೇರೆ ಬೇರೆ ಜಾಬ್ಗಳಿಗೂ ಇರುತ್ತೆ. ಇಲ್ಲಿ ನಾನು ಸಿಂಪಲಾಗಿ ಒಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ MS Excel ಗೊತ್ತಿರಬೇಕು, ಅದರಲ್ಲಿ ಡಾಟಾ ಎಂಟ್ರಿ ಮಾಡೋದು, ಅಪ್ಡೇಟ್ ಮಾಡೋದೆಲ್ಲ ಗೊತ್ತಿರಬೇಕು. ಈ ರೀತಿ ಎಲ್ಲ ಏನೇನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಳ್ಳಿ. ಅದು ನಿಮಗೆ ಸೂಟ್ ಆಗ್ತಾ ಇದೆ ಅಂತ ಅಂದರೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ. ಅಲ್ಲಿ 2 ಆಪ್ಷನ್ ಕೇಳುತ್ತೆ, ಇಂಪೋರ್ಟ್ ರೆಸ್ಯೂಮ್ ಅಥವಾ ಕ್ರಿಯೇಟ್ ರೆಸ್ಯೂಮ್ ಅಂತ. ನೀವು ಆಲ್ರೆಡಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿದರೆ ಅದನ್ನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಕ್ರಿಯೇಟ್ ನ್ಯೂ ರೆಸ್ಯೂಮ್ ಅಂತ ಕೊಡಿ. ಕ್ರಿಯೇಟ್ ನ್ಯೂ ರೆಸ್ಯೂಮ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಎಜುಕೇಷನ್ ಹಾಕಬೇಕಿರುತ್ತೆ. ಅದಾದಮೇಲೆ ನಿಮ್ಮ ಸ್ಕಿಲ್ಸ್, ನಿಮ್ಮ ಏನಾದ್ರು ಟ್ರೈನಿಂಗ್ ತೊಗೊಂಡಿದ್ರೆ ಅದು, ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿದರೆ ಅದು, ಎಲ್ಲದನ್ನೂ ಹಾಕ್ಬಿಟ್ಟು ಅಪ್ಲಿಕೇಶನ್ಗೆ ಹೋಗಬೇಕು. ಅಪ್ಲಿಕೇಶನಲ್ಲಿ ಸ್ವಲ್ಪ ಸಿಂಪಲ್ ಇನ್ಫಾರ್ಮೇಷನ್ನ ಕೇಳುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದು. ಈ ರೀತಿ ನೀವು ಸಿಂಪಲ್ ಆಗಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ನಿಮಗೆ ಯಾವ್ದು ಬೇಕೋ ಅದನ್ನ ಹುಡುಕ್ಬಿಟ್ಟು ಅಪ್ಲೈನ ಮಾಡ್ಬೋದು. ಈಗ ಡಾಟಾ ಎಂಟ್ರಿ ಅಂತ ಕೊಟ್ಟೆ. ಈಗ ಏನಾದರೂ ನೀವು ಲೈಕ್ ಸೇಲ್ಸ್ ಆ ಥರ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಅದನ್ನ ಚೂಸ್ ಮಾಡಿ, ಅದು ಬರುತ್ತೆ. ಅಥವಾ ನಿಮ್ಗೆ ಏನಾದರೂ ಲೈಕ್ ಕಸ್ಟಮರ್ ಕೇರಲ್ಲಿ ವರ್ಕ್ ಮಾಡಬೇಕಾ ಅಂಥದ್ರಲ್ಲಿ ಬೇಕು ಅಂದರೆ ಅದನ್ನ ಸರ್ಚ್ ಮಾಡಿ, ಅದರಲ್ಲೂ ಆಪರ್ಚುನಿಟೀಸ್ ಬರುತ್ತೆ. ಸೊ ಈ ರೀತಿ ನೀವು ಯಾವ್ದು ಬೇಕು ಅದನ್ನ ಸರ್ಚ್ ಮಾಡಿಬಿಟ್ಟು ಅದಕ್ಕೆ ಅಪ್ಲೈನ ಮಾಡ್ಬೋದು. ಸಿಂಪಲ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇದು ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತೂ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಇದು ಗೊತ್ತಿರಲಿ. ಅವರು ಈಗ ತುಂಬ ಜನ ಕೆಲಸ ಹುಡುಕ್ತಿರ್ತಾರೆ, ಆದರೆ ಇಲ್ಲಿ ನೋಡಿ ಎಷ್ಟೊಂದು ಆಪರ್ಚುನಿಟೀಸ್ ಇದೆ. ಅವರು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಕೆಲಸನ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.